ಕುರುಬ ಸಮಾಜದ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಶಾಸಕ ದೊಡ್ಡನಗೌಡ ಪಾಟೀಲ ಹೇಳಿಕೆ. ಸಮಾಜದಲ್ಲಿ ಸಂಘಟಿತರಾಗಿ ಮಕ್ಕಳು ತಮ್ಮ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಮೂಲಕ ಕಲಿಸಿದ ತಂದೆ ತಾಯಿಗಳ ಕೀರ್ತಿ ಮತ್ತು ಶಾಲೆಯಲ್ಲಿ ಪಾಠವನ್ನು ಕಲಿಸಿಕೊಟ್ಟ ಶಿಕ್ಷಕರ ಕೀರ್ತಿ ಗಳಿಸಿ ಉನ್ನತ ಮಟ್ಟದ ಉದ್ಯೋಗ ಪಡೆಯುವ ಮೂಲಕ ಕುರುಬ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಬೇಕೆಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು. ಇಲ್ಲಿನ ಕೊಪ್ಪಳ ರಸ್ತೆಯ ಎನ್ಸಿಎಚ್ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಹಾಲುಮತ ಸಮಾಜ ಕುಷ್ಟಗಿ, ತಾಲೂಕು ಹಾಲುಮತ ಮಹಾಸಭಾ ಕುಷ್ಟಗಿ ಹಾಗೂ ಶ್ರೀ ಕನಕ ನೌಕರರ ಸಂಘ ತಾಲೂಕು ಘಟಕ ಕುಷ್ಟಗಿ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಮೂಲಕ ಮಾತನಾಡಿದ ಅವರು, ಸಮಾಜದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಸರಿದೂಗಿಸುವಂತಹ ಕೆಲಸ ಕುರುಬ ಸಮಾಜದಲ್ಲಿ ಆಗಬೇಕು. ನಮ್ಮ ಸಮಾಜದ ಮಕ್ಕಳು ಇನ್ನೂ ಹೆಚ್ಚು ಅಂಕವನ್ನು ಪಡೆಯುವ ಮೂಲಕ ಸಮಾಜದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಮುಂದಾಗಿ ಸಮಾಜದ ಮಕ್ಕಳು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ತಂದೆ ತಾಯಿ ಕೀರ್ತಿಗೊಳಿಸುವ ಮುಖೇನ ಉನ್ನತ ಉದ್ಯೋಗವನ್ನು ಪಡೆದು ಸಮಾಜದ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಸಮಾಜದ ಮುನ್ನೆಲೆಗೆ ಬರಬೇಕಾಗಿದೆ ಎಂದರು. ಆದರೆ ಪಟ್ಟಣದಲ್ಲಿ ಶ್ರೀ ಕನಕ ಭವನ ಅರ್ಧಕ್ಕೆ ನಿಂತಿದ್ದು ಸಂಪೂರ್ಣಗೊಳ್ಳಲು ಇನ್ನೂ ಸುಮಾರು 7 ಕೋಟಿ ರೂಪಾಯಿ ಬೇಕಾಗುತ್ತದೆ. ನಾನು ವಿರೋಧ ಪಕ್ಷದ ಮುಖ್ಯ ಸಚೇತಕನಾಗಿದ್ದು ಕನಕ ಭವನ ಪೂರ್ಣಗೊಳಿಸಿ ಉದ್ಘಾಟಿಸುವ ಜವಾಬ್ದಾರಿ ನನ್ನ ಮೇಲೆ ಇದ್ದು ಈಗಾಗಲೇ ಸರಕಾರದ ಗಮನಕ್ಕೆ ತರಲಾಗಿದ್ದು ಸಂಪೂರ್ಣಗೊಳಿಸಲು ಎಲ್ಲಾ ರೀತಿಯ ಸಹಕಾರ ಸಿಕ್ಕಿದ್ದು ಕನಕದಾಸ ಭವನ ನಿರ್ಮಾಣ ಮಾಡಲು ಬದ್ಧನಾಗಿದ್ದೇನೆ ಎಂದು ಹೇಳಿದರು. ನಂತರ ಸಂಸದ ರಾಜಶೇಖರ ಹಿಟ್ನಾಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಸಂಘಟಿತರಾದಲ್ಲಿ ಯಾವ ಸಾಧನೆ ಬೇಕಾದರೂ ಮಾಡಬಹುದು. ಇದಕ್ಕೆ ಉದಾಹರಣೆ ಈ ಕಾರ್ಯಕ್ರಮದ ವೇದಿಕೆ ಸಾಕ್ಷಿಯಾಗಿದೆ. ಆದರೆ ನಮ್ಮಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಮುಂದೆ ಬರಬೇಕಾಗಿದೆ. ಆದ್ದರಿಂದ ಸಮಾಜದ ಮಕ್ಕಳು ತಮ್ಮ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಅಭ್ಯಾಸವನ್ನು ಮಾಡಿ ಒಳ್ಳೆಯ ಅಂಕವನ್ನು ತೆಗೆದುಕೊಂಡು ಉನ್ನತ ಉದ್ಯೋಗವನ್ನು ಪಡೆಯುವಲ್ಲಿ ಮುಂದಾಗಬೇಕಾಗಿದೆ. ಕುಷ್ಟಗಿ ಪಟ್ಟಣದ ಕನಕ ಭವನಕ್ಕೆ ನಾನು 25 ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಿಂಗಪ್ಪ ಕಂಬಳಿ ಇವರು ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಿ ಮಾತನಾಡಿದರು. ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷ ಮಲ್ಲನ್ನ ಪಲ್ಲೇದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಕನಕದಾಸ ಶಾಖಾ ಮಠದ ಬಾದಿಮನಾಳ ಗ್ರಾಮದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಲುಮತ ಸಮಾಜದ ವೇದಮೂರ್ತಿಗಳಾದ ಶಿವಾನಂದಯ್ಯ ಗುರುವಿನ, ಶರಣಯ್ಯ ಗುರುವಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು. ಹಾಲುಮತ ಸಮಾಜದ ಕನಕ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಚಂದಪ್ಪ ಗುಡಿಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಿಆರ್ಪಿ ಶರಣಪ್ಪ ತಮ್ಮಿನಾಳ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ ಲಕ್ಷ್ಮೀ ಪಾಟೀಲ, ಹೊಳಿಯಪ್ಪ ಕುರಿ, ಫಕೀರಪ್ಪ ಚಳಗೇರಿ, ಹನುಮಂತಪ್ಪ ಚೌಡ್ಕಿ, ಬೀರಪ್ಪ ಅಂಡಗಿ, ಹಾಲುಮತ ಸಮಾಜದ ಯುವ ಘಟಕದ ತಾಲೂಕು ಅಧ್ಯಕ್ಷ ಕಲ್ಲೇಶ ತಾಳದ್, ವಕೀಲರಾದ ಯಮನೂರಪ್ಪ ಪೂಜಾರ, ಭರಮಪ್ಪ ಪರಸಾಪುರ, ಸಂಗನಗೌಡ ಪಾಟೀಲ, ಮಹಾಂತೇಶ ಎನ್ ಗಣವರಿ, ಸತ್ಯಪ್ಪ ರಾಜೂರು, ಶಂಕರ ಕರಪಡಿ, ನೀಲನಗೌಡ ಹೊಸಗೌಡರ, ಹುಲಗಪ್ಪ ಚೂರಿ, ಶೈಲಾಜಾ ಬಾಗಲಿ, ದೇವಪ್ಪ ಕಟ್ಟಿಹೊಲ, ಶರಣಪ್ಪ ತಮ್ಮಿನಾಳ, ಬಸವರಾಜ ಗುರಿಕಾರ, ಬೀರಪ್ಪ ಕುರಿ, ಬಸವರಾಜ ಸಂಕನಾಳ, ನಾಗರಾಜ ಹಕ್ಕಿ, ಮಹಾಲಿಂಗಪ್ಪ ದೋಟಿಹಾಳ, ಮಲ್ಲಪ್ಪ ಗಟ್ಟಿ, ದೇವಪ್ಪ ಉಂಟಿಗಾರ, ಶೇಖರಗೌಡ ಪಾಟೀಲ, ಪರಶುರಾಮ ವಣಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್, ಕುಷ್ಟಗಿ. ಈ ಕಾರ್ಯಕ್ರಮವನ್ನ ಈ ಸಂದರ್ಭದಲ್ಲಿ ಕಳಿಸುತ್ತೇನೆ. ಬಹುಶಃ ನಾನು ಭೇಟಿ ಒಳಗೆ ನಾನು ನಮ್ಮ ವೀರಪ್ಪ ಸಮಾಜ ಒಬ್ಬ ಅಂಗವಿಕಲ ಇದ್ರೂ ಕೂಡ ಅದು ಲೆಕ್ಕಿಸದೆ ಸಮಾಜದ ಮತ್ತು ಸಮಾಜದ ಲೇಖನ ಪ್ರತಿಭಾವನ್ನು ಹೊರಗೆ ಬರಬೇಕು ಅಂತ ಹೇಳಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ಮುಂದೆ ಕೂತಿದ್ದಾರೆ. ಆದರೂ ಕೂಡ ಇವರು ದೂರ ಚಪ್ಪಾಳೆ ವ್ಯಕ್ತಿಗಳು ಒಂದು ವಾಸ್ತವದಲ್ಲಿ ಶಿಕ್ಷಣ ಅಂತ ಹೇಳ್ಕೊಂಡು ಯಾಕೆ ಮಾಡಬೇಕು ಅಂತಕ್ಕಂಥದ್ದು ನಾನು ಅವಾಗ ಒಂದು ಗುತ್ತಿಗೆ ಕಾಂಪಿಟೇಷನ್ ಅಂತ ಹೇಳಿದ್ದಾರೆ.
ಈ ಮೊದಲಿದೆ ನೀವು ಕಾಂಗ್ರೆಸ್ ನಾನು 40 ತಾರೀಕು ಹೇಳಿದ್ದೀನಿ ನಾನು ಎಷ್ಟಾಗಿದೆ ಪರ್ಸೆಂಟೇಜ್ ಅಂದರೆ 95 ಆಗಿದ್ದೀನಿ, 98 ಆಗಿದ್ದೀನಿ, 96 ಆಗಿದ್ದೀನಿ. ಸಂತೋಷ ಇದೆ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೆ 35% ನಾನು ಹೋದಾಗ ಇದರ ಬಗ್ಗೆ ಹೇಳಿ ನಾನು ಭ್ರಷ್ಟಾಚಾರ ಬಗ್ಗೆ ಭಾರತದಲ್ಲಿ ನೆಮ್ಮದಿ ಮಾಡಿದ್ದೆ ಅಂತ ಮಾತ್ರ ಹೇಳಿ ಮೂಲಗಳು ನಾವು ಮಾತಾಡ್ತಿದ್ದು ಒಬ್ಬೊಬ್ಬರು 99 ತುಂಬ ಹಂಚಿಕೆ ಇತ್ತು ನಾವು ಈ ಒಬ್ಬೊಬ್ಬರು ಒಳ್ಳೆಯದು ಆ ಸಂತೋಷ ಇವತ್ತಿನ ಅನಿವಾರ್ಯ ತಗೊಂಡಕ್ಕಂಥ ಸಮಾಜದ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಅನಿವಾರ್ಯ ಕೆಲವೊಂದು ತೆಗೆದುಕೊಳ್ಬೇಕಾಗ್ತದೆ. ನಿಮ್ಮೊಬ್ಬರಿಗೆ ಬಹಳ ದೊಡ್ಡದಾಗಿರ್ಬೇಕು ಅಂತಕ್ಕಂಥ ವಿಚಾರವನ್ನು ಬಹಳಷ್ಟು ಅವಕಾಶಗಳನ್ನು ಕೊಡ್ತೇವೆ. ಸಾಹಿತ್ಯ ಇರ್ಬೋದು, ಕಲಾರಂಗ ಇರ್ಬೋದು, ರಾಜಕೀಯ ಇರ್ಬೋದು, ಕ್ರೀಡೆ ಇರ್ಬೋದು, ಇದು ಯಾವುದೇ ನಾವು ಸಾಧನೆ ಮಾಡಬಹುದು. ಇವತ್ತು ಸಮಾಜ ಕೂಡ ಇವಾಗ ವಿಶೇಷವಾಗಿ ಅದರಲ್ಲಿ ಕೂಡ ವಿಶೇಷ ಪುಸ್ತಿಕೆಯಲ್ಲಿ ಬಹಳ ಸಂತೋಷ ಸಂಗತಿ ಅಂದ್ರೆ ಸಮಾಜ ಸಂಘಟನೆಗಳಾಗಿದ್ದೆ ಇವತ್ತು ಯಾರ್ಯಾರ ಪ್ರತಿಭೆಗಳಲ್ಲ, ಇವತ್ತು ಯಾರ್ಯಾರ ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಯಾರೇ ಮುಂದೆ ಬರ್ತಾರಂದ್ರೆ ಸಮಾಜ ಗಟ್ಟಿಯಾಗಿ ಅವರ ಬೆನ್ನೆಲುಬಾಗಿ ಕೆಲಸವನ್ನ ಪುಸ್ತಿಕೆಯಲ್ಲಿ ಎಲ್ಲಾ ಸಮಾಜದ ಮುಖಂಡರು ಸ್ವಚ್ಛವಾಗಿ ಮಾಡ್ತಾರೆ. ಬಹಳಷ್ಟು ಖುಷಿ ತಂದಿರುವ ಒಂದು ಸಂಘಟನೆ ಇರಬೇಕು. ಅವಾಗ ಸಮಾಜ ಬೆಳೆಯಲಿಕ್ಕೆ ಅವಕಾಶಗಳು ಸಿಕ್ಕಾಗ ನಂತರ ವೃತ್ತಿಗಳು ಕೂಡ ಹೊರ ಬರಲಿಕ್ಕೆ ಅನುಕೂಲ ಆಗ್ತದೆ. ಇದು ಮಂತ್ರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಸಮಾಜ ಮುಖಂಡರು ವಿಶೇಷವಾಗಿ ದೊಡ್ಡವರಕ್ಕಿಂತ ನಮ್ಮ ಹಿರಿಯರು ಅದರ ಸಮಾಜನ ಸಂಘಟನೆ ಮಾಡಲಿಕ್ಕೆ ರಾಜಕೀಯ ಏನಿರ್ಬೋದು ಅದ್ರ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಕೂಡ ಸಮಾಜ ಇದ್ರೆ ರಾಜಕೀಯವಾಗಿ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.